ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಮಾಜಿ ರೌಡಿ ಶೀಟರ್ ಮಗ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬ್ಯಾಡರಹಳ್ಳಿಯ ಮಾಜಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗನೇ ಈ ಸತ್ಯ. ವಿಡಿಯೋ ಕಾಲ್ ಮಾಡಿ ದರ್ಶನ್ ತೋರಿಸಿದ ರೌಡಿ ಶೀಟರ್ ಧರ್ಮ ವಿಡಿಯೋ ಕಾಲ್ ಮಾಡೋದು, ಅದರ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದವನು ಬಂದು ಸತ್ಯ ಅನ್ನುವಂಥವನು. ಆತನು ಸಹ ರೌಡಿ ಶೀಟರ್ ಮಗ, ಮಾಜಿ ರೌಡಿ ಶೀಟರ್ ಮಗ ಜಾನಿ ಅಲಿಯಾಸ್ ಜನಾರ್ದನ್ ಅವರ ಮಗನೇ ಈ ಸತ್ಯ ಅನ್ನೋಂಥವನು. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಜೊತೆ ಈತ ಮಾತನಾಡಿರೋದು. ಜೈಲಿನಿಂದಲೇ ವಿಡಿಯೋ ಕಾಲ್ನಲ್ಲಿ ಕಾಣಿಸಿಕೊಂಡಿದ್ರು ದರ್ಶನ್. ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿರ್ತಾನೆ ಈ ಜಾನಿ ಮಗ ಸತ್ಯ ಅನ್ನುವಂಥವನು. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಮಾಡಿರ್ತಾನೆ ಈ ಸತ್ಯ. ಉಲ್ಟಾ ಮಚ್ಚಲ್ಲಿ ಕೆಎಲ್ಇ ಕಾಲೇಜು ವಿದ್ಯಾರ್ಥಿಗಳಿಗೆ ಹೊಡೆದಿರ್ತಾನೆ ಸತ್ಯ. ಬೇಲ್ನಲ್ಲಿ ಜೈಲಿನಿಂದ ಹೊರಬಂದಿದ್ದ ಜಾನಿ ಮಗ ಸತ್ಯ ಹೊರಬಂದ ಬಳಿಕ ಮಾರ್ಕೆಟ್ ಧರ್ಮನಿಗೆ ವಿಡಿಯೋ ಕಾಲನ್ನ ಮಾಡಿರ್ತಾನೆ. ದರ್ಶನ್ ತಮ್ಮ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಹೇಳಿ ಮಾರ್ಕೆಟ್ ಧರ್ಮ ಹೇಳಿರ್ತಾನೆ. ಅವ್ರನ್ನ ತೋರಿಸ್ತೀನಿ ಅಂತ ಹೇಳಿ ದರ್ಶನ್ ಬಳಿ ಬಂದು ಹಾಯ್ ಮಾಡಿಸಿರ್ತಾನೆ ಇದೇ ಧರ್ಮ. ಇನ್ನು ಅದನ್ನೇ ರೆಕಾರ್ಡ್ ಮಾಡಿಕೊಂಡು ಏರಿಯಾದಲ್ಲಿ ಈ ಸತ್ಯ ಬಿಲ್ಡಪ್ ಬೇರೆ ಕೊಡ್ತಾ ಇದ್ನಂತೆ. ಕಲಾಸಿಪಾಳ್ಯದ ಕೆಲ ಹುಡುಗರಿಗೂ ವಿಡಿಯೋ ಕಾಲನ್ನ ಕಳಿಸಿ ನಾನು ದರ್ಶನ್ ಜೊತೆ ಕ್ಲೋಸ್ ಅನ್ನುವಂತಹ ರೀತಿಯಲ್ಲಿ ಬಿಲ್ಡಪ್ ಅನ್ನ ಕೊಡ್ತಾ ಇದ್ನಂತೆ ಈ ಸತ್ಯ. ನಾಗೇಶ್, ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ರೆ ಈ ಸಮಾಜಘಾತುಕ ಶಕ್ತಿಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ಅಭಿಮಾನಿಗಳಿಗೆ ದರ್ಶನ್ ಏನ್ ಸಂದೇಶವನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಅರ್ಪಿತಾ, ಈಗಾಗಲೇ ದರ್ಶನ್ ಅವರು ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ರೌಡಿ ಶೀಟರ್ ಮತ್ತು ಕ್ರೈಮ್ಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳ ಜೊತೆ ವಿಡಿಯೋ ಕಾಲನ್ನು ಮಾತನಾಡಿರುವಂಥದ್ದು. ವಿಡಿಯೋ ಕಾಲ್ ಮಾತನಾಡುವ ಸಂದರ್ಭದಲ್ಲಿ 3 ಜನ ಬಂದು ಹೋಗ್ತಾರೆ. ಅಂದರೆ ದರ್ಶನ್ ಬಿಟ್ಟು 2, ಅದರಲ್ಲಿ ಪ್ರಮುಖವಾಗಿ ಕೊಲೆ ಕೇಸಲ್ಲಿ ಒಳಗಡೆ ಹೋಗಿರುವಂಥ ಧರ್ಮ, ಜೊತೆಗೆ ಈ ಕಡೆಯಿಂದ ಹೊರಗಡೆಯಿಂದ ಮಾತನಾಡಿರುವಂಥ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಈಗಾಗಲೇ ಪತ್ತೆ ಹಚ್ಚಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸತ್ಯ ಅನ್ನುವಂಥದ್ದು. ಈ ಸತ್ಯ ಕೂಡ ಮಾಜಿ ರೌಡಿ ಶೀಟರ್ ಜನಾರ್ದನ್ ಎಂಬುವರ ಮಗ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿರುವಂಥದ್ದು. ಈ ಸತ್ಯ ಇತ್ತೀಚೆಗೆ ಕೆಎಲ್ಇ ಕಾಲೇಜ್ ವಿದ್ಯಾರ್ಥಿ ಒಬ್ಬನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ರು. ಅದಾದ ನಂತರ ಸತ್ಯ ಹೊರಗಡೆ ಬಂದಿದ್ದಾನೆ. ಸತ್ಯ ಹೊರಗಡೆ ಬಂದಾದ ನಂತರ ಒಳಗಡೆ ಇರುವಂಥ ರೌಡಿ ಶೀಟರ್ ಧರ್ಮ ಅವರಿಗೆ ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಬಗ್ಗೆ ಈ ನನ್ನ ಸೆಲ್ ಪಕ್ಕದಲ್ಲೇ ನಟ ದರ್ಶನ್ ಕೂಡ ಇರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ಶೇರ್ ಮಾಡ್ತಾನೆ. ಅದಾದ ಬಳಿಕ ಧರ್ಮ ಏನಿರ್ತಾನೆ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿರುವಂಥದ್ದು. ಆಗ ಇದೇ ಸತ್ಯ ಮಾತನಾಡಿರುವಂಥದ್ದು. ಅದಾದ ಬಳಿಕ ಸತ್ಯ ವಿಡಿಯೋ ಮಾಡಿ ಮಾತನಾಡಿರುವಂಥದ್ದನ್ನು ರೆಕಾರ್ಡ್ ಮಾಡಿಕೊಂಡು ಬ್ಯಾಡರಹಳ್ಳಿ ಸುತ್ತಮುತ್ತ ಆತನ ಏರಿಯಾದಲ್ಲಿ ತೋರಿಸ್ಕೊಂಡು ಸಾಕಷ್ಟು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಹೊರಗೆ ಬಂದಿರುವಂಥದ್ದು. ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ದರ್ಶನ್ ಇದೇ ರೀತಿಯ ರೌಡಿ ಪಟಾಲಂ ಜೊತೆ ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಮುಖ ಈಗ ಜಗತ್ ಜಾಹೀರಾತಾಗಿರುವಂಥದ್ದು. ಅರ್ಪಿತಾ, ನಾಗೇಶ್, ಈಗ ಇಷ್ಟು ಕ್ಲೋಸ್ ಆಗಿ ಈ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಇರೋದು ಪ್ರಯೋಜನ ಏನ್ ಬಂತು? ಅಂದ್ರೆ ಅವರು ಜೈಲಲ್ಲಿ ಏನಾದ್ರೂ ಸುಖವಾಗಿರ್ಬೇಕು ಅಂದ್ರೆ ಈ ರೌಡಿ ಶೀಟರ್ಗಳ ಜೊತೆ ಕ್ಲೋಸ್ ಆಗಿರ್ಬೇಕು ಅನ್ನೋ ಕನ್ಕ್ಲೂಷನ್ಗೆ ಏನಾದ್ರೂ ಬಂದ್ಬಿಟ್ಟಿದಾರಾ? ಸಾಮಾನ್ಯವಾಗಿ ಈ ಒಂದು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಜೊತೆಗೆ ಅವನ ಜೊತೆ ಫೋಟೋದಲ್ಲಿ ಕೂತಿರುವಂಥ ವ್ಯಕ್ತಿ ಕೂಡ ರೌಡಿ ಶೀಟರ್ ಕೂಡ ಆಗಿರುವಂಥದ್ದು. ಹಾಗಾಗಿ ಈ ರೌಡಿ ಶೀಟರ್ಗಳ ಜೊತೆ ಚೆನ್ನಾಗಿದ್ದರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥ ಒಂದು ಮನಸ್ಸು ಅವರು ಮಾಡಿದಂತೆ ಇದ್ದಾರೆ. ಹಾಗಾಗಿ ಎಲ್ಲ ಪ್ರಮುಖ ರೌಡಿ ಶೀಟರ್ಗಳ ಜೊತೆ ಆತ ಸಂಪರ್ಕದಲ್ಲಿದ್ದು ಅಲ್ಲಿ ಜೈಲಿನಲ್ಲಿ ಏನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲವನ್ನು ಪಡೆದುಕೊಳ್ಳುವ ಕೆಲಸ ರೌಡಿ ಶೀಟರ್ಗಳಿಂದನಾದರೂ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಈ ಫೋಟೋ ಮತ್ತು ವಿಡಿಯೋಗಳಲ್ಲಿ ಇರುವಂಥ ರೌಡಿ ಶೀಟರ್ಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ದರ್ಶನ್ ಇವರನ್ನು ಒಂದು ಮುಂದಿಟ್ಕೊಂಡು ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ತಿದ್ದಾರಾ ಅನ್ನುವಂಥದ್ದು ಅನುಮಾನ ಹುಟ್ಟಾಕತ್ತೆ. ಅರ್ಪಿತಾ, ನಾಗೇಶ್, ಇವಾಗ ಈ ವಿಡಿಯೋ ಸಿಕ್ಕಿದೆ, ಫೋಟೋ ಸಿಕ್ಕಿದೆ, ಇನ್ನ ತನಿಖೆ ಬೇರೆ ರೂಪ ಏನಾದರೂ ಪಡೆದುಕೊಳ್ಳುತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ಅರ್ಪಿತಾ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಡಿಯೋ ಮತ್ತು ಫೋಟೋ ಅದು ರೌಡಿ ಶೀಟರ್ಗಳ ಜೊತೆ ಒಬ್ಬ ಕೊಲೆ ಆರೋಪಿ ಆಗಿರುವಂಥ ದರ್ಶನ್ ಕೂತಿರುವಂಥದ್ದು, ಅದು ಕೂಡ ರಾಜಾರೋಷವಾಗಿ ಅದು ಸೆಂಟ್ರಲ್ ಜೈಲ್ ಅನ್ನುವಂಥ ರೀತಿಯಲ್ಲಿ ಭಾಸವಾಗದ ರೀತಿಯಲ್ಲಿ ಕೈಯಲ್ಲಿ ಸಿಗರೇಟ್ ಸೇರಿದಂತೆ ಬೇರೆ ಬೇರೆ ರಾಜಭೋಗವಾಗಿ ರೆಸಾರ್ಟಲ್ಲಿ ಕೂತಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ವಿಡಿಯೋ ಮತ್ತು ಫೋಟೋಗಳು ಯಾವಾಗ ವೈರಲ್ ಆಗುತ್ತೆ ಆ ಕೂಡಲೇ ಅಧಿಕಾರಿಗಳು ಆಂತರಿಕ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಹೆಂಗೆ ಒಬ್ಬ ಕೊಲೆ ಆರೋಪಿಯ ಫೋಟೋ ಹೊರಗಡೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡುವ ಅಗತ್ಯ ಇದೆ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಆಂತರಿಕ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ
ಈ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ಮಾಡಿ ಹೊರಗಡೆ ಬಿಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತು ಆತನಿಗೆ ಅಲ್ಲಿ ರಾಜವೈಭವಕ್ಕೆ ಯಾವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ, ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವ ಕೆಲಸಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆಗೆ ಒಂದು ಆಂತರಿಕ ತನಿಖೆ ನಡೀತಾ ಇದ್ದು, ಅದರಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಂಡು ಬರ್ತಾರೋ ಅಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರ್ಪಿತಾ, ಧನ್ಯವಾದ ನಾಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.